ಹಳಬರನ್ನೆಲ್ಲ ಮೂಲೆ ಹಾಕ್ಬಿಡ್ತೀನಿ, ನಾನ್ ಮುಂದಕ್ಕೆ ಕೊಂಡೊಯ್ತೀನಿ, ನನ್ ಕೃಷ್ಣ ಬೈರೇಗೌಡರು ಇದ್ದಾರೆ, ನನಗೆ ಸುಧಾಕರ್ ಇದ್ದಾರೆ ಅಂತ ಏನಾದ್ರು ನಿಮ್ ತಲೆಯಲ್ಲಿ ಇದ್ರೆ ಅದನ್ನ ತೆಗೆದಾಕ್ಬಿಡಿ. ನಾನು ಆ ಕಷ್ಟ ಕಾಲದಲ್ಲಿ ನಿಂತ್ಕೊಂಡಂತ ಎಲ್ಲ ಕಾರ್ಯಕರ್ತನ ಹೊಟ್ಟೆ ತಿಳ್ಕೊಂಡು ಹೋಗ್ಬೇಕು ಅನ್ನೋದು ನನ್ನ ಮಾರ್ಗದರ್ಶನ. ಇದು ನನ್ನ ನಿಮ್ಗೆ ಸಲಹೆ. ಇವತ್ತು ಈ ದೇಶದಲ್ಲಿ ಒಂದು ದೊಡ್ಡ ಬಿರುಗಾಳಿ ಹೆಟ್ಟ ಇದೆ, ಒಂದು ಬದಲಾವಣೆಯ ಗಾಳಿ. ನಾನು ತಮ್ಮೆಲ್ಲರಲ್ಲೂ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ಕೊಳ್ತೇನೆ, ಪುಟ್ಟು ಅಂಜನಪ್ಪನವರ ಜೊತೆಯಲ್ಲಿರ್ತಕ್ಕಂಥ ಎಲ್ಲ ಮುಖಂಡರಿಗೆ. ಇವತ್ತು ನಾನು ತಮ್ಮೆಲ್ಲ ಕೇಳೋದಿಷ್ಟೇ, ಭೀಮನಪ್ಪನವರು ಅನಾರೋಗ್ಯದ ನಿಮಿತ್ತ ಸಕ್ರಿಯವಾಗಿಲ್ಲದೆ ಆದ್ರೂ ಕೂಡ ಇವತ್ತು ಅವರ ಸಾರಥ್ಯದಲ್ಲಿ ಈ ಲೋಕಸಭಾ ಚುನಾವಣೆಯನ್ನ ಅವರನ್ನ ಮುಂದೆ ಇಟ್ಕೊಂಡು ಅವರ ಮುಖಾಂತರ ಪುಟ್ಟು ಇರ್ಬೋದು ಮತ್ತು ರಾಜೀವ್ ಗೌಡ್ರು ಇರ್ಬೋದು, ಅವರೆಲ್ಲರೂ ಒಟ್ಟಾಗಿ ನಾವು ಸೇರ್ಕೊಂಡು ಶಿಡ್ಲಘಟ್ಟದಲ್ಲಿ ಮತ್ತೆ ಕಾಂಗ್ರೆಸ್ ಪಾರುಪತ್ಯವನ್ನ ಪುನರ್ ಪ್ರತಿಷ್ಠಾಪನೆ ಮಾಡ್ತಕ್ಕಂಥದ್ದಕ್ಕೆ ತಾವೆಲ್ಲರೂ ಸಹಕಾರ ಕೊಡಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ದಯವಿಟ್ಟು ಈ ನಿಟ್ಟಿನಲ್ಲಿ ತಾವೆಲ್ಲರೂ ಯಾವುದೇ ರೀತಿ ಮುಜುಗರ ಹಿಡ್ದಿರಾ, ಯಾವುದೇ ರೀತಿ ಪ್ರತಿಷ್ಠೆ ಮಾಡ್ತೀರಾ, ಕಾಂಗ್ರೆಸ್ ಪಕ್ಷವನ್ನ ಉಳಿಸಬೇಕು. ನಂತರ ಮುಂದಿನ ದಿನಗಳಲ್ಲಿ ಏನೇನು ಆಗ್ಬೇಕು ಅಂತಕ್ಕಂಥದ್ದು ಸನ್ಮಾನ್ಯ ಕೆಪಿಸಿಸಿ ಅಧ್ಯಕ್ಷರು ಗಮನಿಸ್ತಾ ಇದ್ದಾರೆ, ಅವರೆಲ್ಲವನ್ನು ಮಾಡ್ತಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಈಗ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಂದ್ರೆ ಕಾಂಗ್ರೆಸ್ ಮೆಂಬರ್ ಆಗಿ ಆದ್ಮೇಲೆ ಈತ ಗ್ರಾಜುಯೇಷನ್ ಆದ್ಮೇಲೆ ಈತನು ಕೂಡ ಕಾಂಗ್ರೆಸ್ ಅಲ್ಲೇ ಪಂಚಾಯಿತಿ ಮೆಂಬರ್ ಆಗಿ ಕಾಂಗ್ರೆಸ್ ಅಲ್ಲೇ ಅಧ್ಯಕ್ಷನಾಗಿ ಕಾಂಗ್ರೆಸ್ ಅವರ ತಂದೆಯವರು ಚಿಕ್ಕಪ್ಪನವರು ಎಲ್ಲರೂ ಕಾಂಗ್ರೆಸ್ ಫ್ಯಾಮಿಲಿನೇ, ಇವತ್ತಿಗೂ ಕಾಂಗ್ರೆಸ್ ಫ್ಯಾಮಿಲಿನೇ. ಆದ್ರೆ ಅಲ್ಲಿ ಅನಿವಾರ್ಯವಾಗಿ ಟಿಕೆಟ್ ಸಿಗ್ಲಿಲ್ಲ ಅಂತೇಳಿ ಅನಿವಾರ್ಯವಾಗಿ ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡಿ ಇವತ್ತು ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಕ್ಕಂಥ ಕಾರ್ಯಕ್ರಮ. ಕಾಂಗ್ರೆಸ್ ಪಕ್ಷ ತತ್ವದ ಸಿದ್ಧಾಂತಗಳನ್ನ ಮೆಚ್ಚಿ ಸನ್ಮಾನ್ಯ ಪುಟ್ಟು ಆಂಜನಪ್ಪನವರು ಮರಳಿ ಗೂಡಿಗೆ ಸೇರ್ತಾ ಇದ್ದಾರೆ. ಅಸಂಖ್ಯಾತ ಕಾರ್ಯಕರ್ತ ಬಂಧುಗಳ ಜೊತೆ, ಅಭಿಮಾನಿಗಳ ಜೊತೆ ಇವತ್ತು ಕಾಂಗ್ರೆಸ್ ಪಕ್ಷದ ಕೈಯನ್ನ ಬಲಪಡಿಸೋದಕ್ಕೆ ಹಿಡಿದಿದ್ದಾರೆ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಕೆಪಿಸಿಸಿ ಅಧ್ಯಕ್ಷರಾದಂತಹ ಡಿ.ಕೆ. ಶಿವಕುಮಾರ್ ಅವರ ಆಶಯದಂತೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸನ್ಮಾನ್ಯ ಸುಧಾಕರ್ ಅವರ ಬಹಳ ಪ್ರಯತ್ನದ ನಂತರ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಹೊಸ ಮೆರುಗನ್ನ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಕೊಡುವಂತ ನಮ್ಮ ತಾಯಿ ತಂದೆ ಮನೆ ಇದ್ದಂಗೆ ನಾವು ಕೆಲಸ ಮಾಡಿ ದುಡಿದು ಸೇವೆ ಮಾಡಿದಂತ ಈ ಪಕ್ಷ ಕಾರಣಾಂತರದಿಂದ ನಮಗೆ ಕಳೆದ ಚುನಾವಣೆಯಲ್ಲಿ ನಮಗೆ ಅವಕಾಶ ಆಗಲಿಲ್ಲ. ಆದ್ರೂ ಸಹ ನಿಮ್ಮೆಲ್ಲರ ಅಭಿಮಾನ, ನೀವೆಲ್ಲ ಸ್ಪಂದಿಸಬೇಕು, ನಾವಿದ್ದೀವಿ ಅಂತ ಹೇಳಿ ಸ್ಪರ್ಧೆ ಮಾಡಿದ್ದು ಆಯ್ತು, ಅದು ಮುಗಿದೋದಂತ ಅಧ್ಯಾಯ. ನಿಮಗಳ ಒಂದು ಬಲ, ಅಭಿಮಾನ, ಇಲ್ಲಿನ ವರಿಷ್ಠರು, ನೀನು ಒಬ್ಬನೇ ಸೇರುವಂತದ್ದಲ್ಲ, ನಿನ್ನ ಎಲ್ಲ ಮುಖಂಡರುಗಳು, ಕಾರ್ಯಕರ್ತರು, ನಿನ್ನ ಯುವಕರು ನಿನ್ನ ಜೊತೆ ರೈಲ್ವೆ ನಿಲ್ದಾಣಗಳು ಮಾಡಿದ್ದಾರೆ, ವಿಮಾನ ನಿಲ್ದಾಣಗಳನ್ನು ಮಾಡಿದ್ದಾರೆ. ಈ ದೇಶಕ್ಕೆ ಕಂಪ್ಯೂಟರ್ ಸಹ ಸೌಕರ್ಯ ಮಾಡಿಕೊಟ್ಟಿದ್ದಾರೆ. ಮಾನ್ಯ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆದಾಗ ಆ ಮಾತಾ ಇಂದಿರಾ ಗಾಂಧಿ ಅವರು ಬಡವ ಉಳ್ತಾ ಇದ್ದಂತ, ಕೂಲಿನಾಲಿ ಮಾಡ್ತಾ ಇದ್ದಂತ ಹಿಂದುಳಿದವರು, ದೀನದಲಿತರು, ಉಳುವವನೇ ಭೂಮಿ ಒಡೆಯ ಅಂತೇಳಿ ಪ್ರತಿಯೊಂದು ಕುಟುಂಬಕ್ಕೂ ಸಹ ಭೂಮಿನ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇವತ್ತು ನಮ್ಮ ಮಕ್ಕಳು ಅದರಲ್ಲಿ ಕೃಷಿ ಮಾಡಿಕೊಂಡು ಜೀವನ